ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂಥವ್ರು ಈ ವಾರ ಅಷ್ಟೊಂದು ಪಾಸಿಟಿವ್ ಇಲ್ಲ. ಮೇಷರಾಶಿಯಲ್ಲಿ ಮಿಥುನ ರಾಶಿಯವರಿಗೆ ಈ ವಾರ ಚೆನ್ನಾಗಿಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ ತರ ವ್ಯವಹಾರಗಳಾಗಲ್ಲ. ಏನಪ್ಪ ಹೊಸ ವರ್ಷನೇ ಹಿಂಗಾಯ್ತಲ್ಲಪ್ಪ ಅನ್ನುವಂಥ ಒಂದು ಪರಿಸ್ಥಿತಿ ಬರ್ತದೆ. ತುಲಾ ರಾಶಿಯವ್ರಿಗೆ ಈ ವಾರ ಚೆನ್ನಾಗಿಲ್ಲ. ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮದ್ದು ವೀಕ್ಷಕ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ 2026 ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು. ಆ ಮಲೆ ಮಾದೇಶ್ವರನ ಅನುಗ್ರಹ ಇರಲಿ. ಆಯಸ್ಸು, ಅಂತಸ್ತು, ಐಶ್ವರ್ಯ ನಿಮ್ಮದಾಗಲಿ. ನಿಮ್ಮ ಕುಟುಂಬ ಯಾವಾಗಲೂ ಕೂಡ ಸಂತೋಷವಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈ ವರ್ಷದ ಮೊದಲನೇ ವಾರ ಅಂತ ನಾವು ಕರಿಬಹುದು. ಅಂದರೆ ವಾರ ಭವಿಷ್ಯದಲ್ಲಿ ನೋಡೋದಾದರೆ, ಈ ವಾರದ ಹೈಲೈಟ್ಸ್ ನೋಡೋದಾದರೆ ಜನವರಿ 4ನೇ ತಾರೀಕಿಂದ ಜನವರಿ 10ನೇ ತಾರೀಕುವರೆಗೆ ವಾರ ಭವಿಷ್ಯ. 1947ನೇ ವಿಶ್ವಾಸ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ. 5ನೇ ತಾರೀಕು ಮೂಗೂರು ತ್ರಿಪುರ ಸುಂದರಿ ಅಮ್ಮನವರ ರಥ ಇರುವಂಥದ್ದು ಜಾತ್ರೆ. 6ನೇ ತಾರೀಕು ಮೂಗೂರಿನಲ್ಲಿ ಚಿಗುರು ಕಡಿಯುವುದು, ಸಂಕಷ್ಟರ ಚೌತಿ. ಮತ್ತೆ ಅವತ್ತು ರಾತ್ರಿ 9:16 ಚಂದ್ರೋದಯ ಇರುವಂಥದ್ದು. ಇದಿಷ್ಟೇ ಈ ವಾರದ ಹೈಲೈಟ್ಸು, ಬೇರೆ ಏನು ಅಂಥದ್ದಿಲ್ಲ. ಇನ್ನು ಮೊದಲನೇದಾಗಿ ಮೇಷರಾಶಿ ಬಗ್ಗೆ ನಾವು ನೋಡೋದಾದ್ರೆ, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ ಆಗುತ್ತೆ, ಪ್ರಯತ್ನದಿಂದ ಕಡೆಗೆ ಸುಖ ಸೌಖ್ಯ ಪ್ರಾಪ್ತಿ ಆಗ್ತದೆ. ಈ ವಾರ ಸ್ವಲ್ಪ ಸ್ವಲ್ಪ ಮನಃಶಾಂತಿ ಕೆಡುವಂಥದ್ದು, ದಾಂಪತ್ಯದಲ್ಲಿ ಪ್ರೀತಿ ವಿಶ್ವಾಸದಲ್ಲಿದ್ದೇ ಇರುವಂಥದ್ದು, ನೀವು ಯಾರಿಗೆ ಅತಿ ಹೆಚ್ಚು ಪ್ರೀತಿಯನ್ನು ತೋರಿಸ್ತಿರೋ ಅವರಿಂದ ನೋವುಗಳಾಗುವಂಥದ್ದು. ಎಕ್ಸ್ಪೆಷಲಿ ಈ ಸೀರೆ ವ್ಯಾಪಾರ ಮಾಡುವಂಥವ್ರು, ಆರ್ಟಿಸ್ಟ್ಗಳು, ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂಥವ್ರು, ಇಂಥವ್ರಿಗೆ ಸ್ವಲ್ಪ ಈ ವಾರ ಅಷ್ಟೊಂದು ಪಾಸಿಟಿವ್ ಇಲ್ಲ. ಮೇಷರಾಶಿಯಲ್ಲಿ ಹುಟ್ಟಿದವ್ರಿಗೆ ಸ್ವಲ್ಪ ಹುಷಾರಾಗಿರಿ. ನೋಡಿ, ಮೇಷರಾಶಿಯವರು ನೀವೇನು ಮಾಡಬೇಕಪ್ಪ ಅಂತಂದರೆ, ದುರ್ಗಾದೇವಿ ಅಮ್ಮನವರು, ದುರ್ಗಾಂಬ, ದುಮ್ ದುರ್ಗಾ ಏನು ಮಂತ್ರ ಜಪ ಮತ್ತು ಅಮ್ಮನವ್ರ ದರ್ಶನವನ್ನು ಮಾಡಿ, ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವ್ರಿಗೆ 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ, ವಿಚಾರದಲ್ಲಿ ಸಂಶಯ ಬೇಡ, ಅನುಕೂಲ ಆಗುತ್ತೆ. ಎಕ್ಸ್ಪೆಷಲಿ ಈ ವಾರ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಾಗುತ್ತೆ. ಎಕ್ಸ್ಪೆಷಲಿ ಯಾರೆಲ್ಲ ವೃಷಭ ರಾಶಿಯಲ್ಲಿ ಹುಟ್ಟಿದಿರೋ, ನೀವು ಗೌರ್ನಮೆಂಟ್ ಜಾಬಲ್ಲಿ ಇರೋರು, ಗೌರ್ನಮೆಂಟ್ಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಮಾಡ್ತಾ ಇರುವಂಥವ್ರು, ಓನಾಗಿ ಸ್ವಂತವಾಗಿ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ಅಡ್ಮಿನಿಸ್ಟ್ರೇಟಿವ್ ಕೆಲಸ ಮಾಡ್ತಾ ಇರುವಂಥವ್ರು, ರಾಜಕೀಯದಲ್ಲಿರುವಂಥವ್ರಿಗಂತೂ ಈ ವಾರ ಬಹಳ ವಿಶೇಷವಾಗಿರುವಂಥ ಫಲಗಳು ಪ್ರಾಪ್ತಿ ಆಗ್ತದೆ ನಿಮಗೆ. ಇನ್ನು ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರು 4, 4, 3, 7, 7, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ನೋಡಿ, ಈ ಮಿಥುನ ರಾಶಿಯವರಿಗೆ ಈ ವಾರ ಚೆನ್ನಾಗಿಲ್ಲ. ಮಾನಸಿಕ ನೆಮ್ಮದಿ ಹಾಳಾಗುತ್ತೆ, ಕುಟುಂಬದಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ನಿಮ್ಮ ಎಕ್ಸ್ಪೆಕ್ಟೇಷನ್ ತರ ವ್ಯವಹಾರಗಳಾಗಲ್ಲ. ಏನಪ್ಪ ಹೊಸ ವರ್ಷನೇ ಹಿಂಗಾಯ್ತಲ್ಲಪ್ಪ ಅನ್ನುವಂಥ ಒಂದು ಪರಿಸ್ಥಿತಿ ಬರ್ತದೆ. ಮತ್ತೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು. ಮಾನಸಿಕ ಒತ್ತಡ, ಸ್ಟ್ರೆಸ್ ಈ ವಾರ ನಿಮಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾವುದೋ ವ್ಯವಸ್ಥೆಗಳು, ಕೆಲಸ ಕಾರ್ಯಗಳಾಗದೆ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ, ರಾಮ ಮಂತ್ರವನ್ನು ಜಪ ಮಾಡಿ ಅಥವಾ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ತರವನ್ನು ಓದಿ, ಈ ಡಿಸ್ಟರ್ಬೆನ್ಸ್ ಕಮ್ಮಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವರಿಗೆ 3, 6, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ಸಮಾಜದಲ್ಲಿ ಗೌರವ ಸನ್ಮಾನಗಳು ದೊರೆಯುತ್ತೆ, ಮನಸ್ಸಿನಿಂದ ಕಾರ್ಯಸಿದ್ಧಿಗಳಾಗುತ್ತೆ. ಬಹಳ ವಿಶೇಷವಾದಂಥ ವಾರ ಇದು. ಧೈರ್ಯ ಬರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಿಗೆ ಹಿಂದೆ ಮಾಡಿರೋದು ಕೂಡ ಈ ವಾರ ನಿಮಗೆ ಪ್ರಶಂಸೆ ಸಿಗುವಂಥದ್ದು ಆಗ್ತದೆ. ಅದರಲ್ಲೂ ಕೂಡ ಎಲೆಕ್ಟ್ರಿಷಿಯನ್ನು,
ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥವ್ರು, ಇಂಡಸ್ಟ್ರಿ ನಡೆಸ್ತಾ ಇರುವಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥವ್ರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರುವಂಥವ್ರು, ಇವರೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಆಗತ್ತೆ. ಕರ್ಕಾಟಕ ರಾಶಿಯಲ್ಲಿ ನೀವು ಹುಟ್ಟಿದ್ರೆ ಭಾಳ ಚೆನ್ನಾಗಿ ನಿಮಗೆ ಆಗ್ಬರುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 4 ನಾಲ್ಕು 8, 8 ನಾಲ್ಕು 12, 12 2 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಾಭರಣ ಸಂಗ್ರಹ ಸಿಂಹರಾಶಿಯವ್ರಿಗೆ ಧನ ಲಾಭ ಆಗುವಂಥದ್ದು, ಆಭರಣ ಸಂಗ್ರಹ ಆಗುವಂಥದ್ದು, ಪ್ರೀತಿ ಸಿಗುವಂಥದ್ದು ಭಾಳ ವಿಶೇಷವಾದಂತಹ ವಾರ. ಅದರಲ್ಲೂ ಕೂಡ IT ಕಂಪ್ನಿಲಿ ಇರುವಂಥವ್ರು, ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ಇನ್ವೆಸ್ಟ್ರು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥವ್ರು, ಇವ್ರಿಗೆಲ್ಲ ಕೂಡ ಒಂದಷ್ಟು ಶುಭ ಫಲಗಳು ಆಗ್ತದೆ. ಬಿಸ್ನೆಸ್ಸಲ್ಲಿ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಬಂಧುಗಳ ಜೊತೆ ಒಂದು ಗುಡ್ ವಿಲ್, ಒಂದು ಒಳ್ಳೆ ಸಂಬಂಧಗಳು, ಸ್ನೇಹಿತರ ಜೊತೆ ಒಂದು ಒಳ್ಳೆ ಸಂಬಂಧಗಳು, ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ತದೆ. ಕನ್ಯಾ ರಾಶಿಯವರಿಗೆ ವಾರ ಹೇಗಿದೆ ಅಂತ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ವಾರ 3, 3, 6, 3, 9, 3, 12, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ ಕನ್ಯಾ ರಾಶಿಯವರಿಗೆ, ಜೋಕೆ, ರಾಜ್ಯಾಧಿಕಾರಿಗಳಿಂದ ಪೀಡೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನು ಮಾಡಬೇಕು. ಎಕ್ಸ್ಪೆಷಲಿ ಈ ವಾರ ನೋಡಿ, ಈ ಟೀಚಿಂಗ್ ಪ್ರೊಫೆಷನ್ ಇರುವಂಥವ್ರು, ಪೌರೋಹಿತ್ಯ ಮಾಡ್ತಾ ಇರುವಂಥವ್ರು, ಜ್ಯೋತಿಷಿಗಳು, ಸ್ಪಿರಿಚುವಲ್ ಲೀಡರ್ಸು, ಗುರುಗಳು, ಇಂಥವ್ರಿಗೆಲ್ಲ ಈ ವಾರ ಅಷ್ಟೊಂದು ಪಾಸಿಟಿವ್ ಇಲ್ಲ. ಡಿಸ್ಟರ್ಬೆನ್ಸ್ಗಳು ಜಾಸ್ತಿ ಆಗ್ತದೆ. ಇವರು ಈ ವಾರ ಸ್ವಲ್ಪ ನೋಡಿಕೊಂಡು ವ್ಯವಹಾರಗಳನ್ನು ಮಾಡಬೇಕು, ಕೆಲಸ ಕಾರ್ಯಗಳನ್ನು ಮಾಡಬೇಕು. ಮುಂದಿನ ವಾರ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅಂತ ಭಾವಿಸ್ಕೊಂಡಿದ್ದೀನಿ. ಬಟ್ ಈ ವಾರ ಅಂತ ಬಂದಾಗ ಸ್ವಲ್ಪ ಡಿಸ್ಟರ್ಬಿಂಗ್ ವಾರ, ಸ್ವಲ್ಪ ಹಣಕಾಸಿನ ತೊಂದರೆಗಳು ಕೂಡ ಇವರಿಗೆ ಉಂಟಾಗ್ತದೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ತುಲಾ ರಾಶಿಯವ್ರಿಗೆ 4, 4, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ತುಲಾ ರಾಶಿಯವ್ರಿಗೆ ವಾರ ಚೆನ್ನಾಗಿಲ್ಲ. ಕಷ್ಟವಿದ್ರೂ ಕೊನೆಯ ದಿನಗಳಲ್ಲಿ, ಅಂದರೆ ವಾರದ ಕೊನೆಯಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ದುಡ್ಡು, ಹಣ, ಕಾಸು, ವ್ಯವಹಾರ ಡಿಸ್ಟರ್ಬೆನ್ಸಸ್ಸು, ಮಾನಸಿಕವಾದಂಥ ಕಿರಿಕಿರಿ, ಮಾನಸಿಕವಾದಂಥ ಒತ್ತಡ, ಸ್ಟ್ರೆಸ್ಸು, ನಿಮ್ಮ ಕೆಲಸ ಕಾರ್ಯಗಳಾಗದೇ ಇರುವಂಥದ್ದಾಗತ್ತೆ. ಸ್ವಲ್ಪ ತುಲಾರಾಶಿಯವರು ಹುಷಾರಾಗಿರಿ. ನೀವು ಮಾಡಬೇಕಾಗಿರುವಂಥದ್ದು, ಮಹಾಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜೇನುತುಪ್ಪ ಕೊಟ್ಬಿಟ್ಟು ಬನ್ನಿ. ಜೊತೆಗೆ ಲಕ್ಷ್ಮೀ ಅಷ್ಟೋತ್ತರವನ್ನು ಓದುವಂಥ ಕೆಲಸವನ್ನು ಮಾಡಬೇಡಿ. ಈ ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 4, 4, 8, 8, 4, 12, 12, 3, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯವಿದೆ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನ ಲಾಭ. ವೃಶ್ಚಿಕ ರಾಶಿಯಲ್ಲಿ ಯಾರೆಲ್ಲ ಹುಟ್ಟಿದಿರೋ ಇವರಿಗೆ ಸೌಖ್ಯ ಇಲ್ಲ ಈ ವರ್ಷ. ಸ್ವಲ್ಪ ಈ ವಾರ ಎಕ್ಸ್ಪೆಷಲಿ ಸ್ವಲ್ಪ ಈ ವಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇರ್ತದೆ. ಅದರಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರುವಂಥವ್ರು, ಆರ್ಟಿಸ್ಟ್ಗಳು, DOP ಕೆಲಸ ಮಾಡುವಂಥವ್ರು, ಕ್ಯಾಮ್ರಾ ವರ್ಕ್ ಮಾಡುವಂಥವ್ರು, ಇವರೆಲ್ಲರಿಗೂ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸು. ಸೀರೆ ವ್ಯಾಪಾರ, ರೆಸ್ಟೋರೆಂಟ್ ನಡೆಸುವಂಥವ್ರು, ಇವರೆಲ್ಲ ಸ್ವಲ್ಪ ಹುಷಾರಾಗಿರಿ ವಾರ. ದುಡ್ಡು ಕಾಸು ಹಣ ವ್ಯವಹಾರ ಅಂತ ಬಂದಾಗ ಸ್ವಲ್ಪ ಹುಷಾರಾಗಿರಬೇಕು. ಕಾಲಭೈರವನಿಗೆ ವಿಶೇಷ ದರ್ಶನ, ಕಾಲಭೈರವ ಅಷ್ಟಕವನ್ನು ಓದುವಂಥ ಕೆಲಸವನ್ನು ಮಾಡಿಲ್ಲ, ಕೇಳಿ. ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ ರಾಶಿಯವ್ರಿಗೆ 3, 3, 6, 3, 9, 9, 3, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುಸ್ ರಾಶಿಯವರಿಗೆ ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರಿಂದ ಅನುಕೂಲ, ವ್ಯವಹಾರದಲ್ಲಿ ಲಾಭ, ವೆರಿ ಗುಡ್ ಇಯರ್. ಮತ್ತು ಆಕಸ್ಮಿಕ ಧನ ಲಾಭ, ವ್ಯಾವಹಾರಿಕವಾಗಿ ತುಂಬ ಒಳ್ಳೆ ಅನುಕೂಲಗಳಾಗುವಂಥದ್ದು, ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಅನುಕೂಲಗಳಾಗುವಂಥದ್ದು ಎಲ್ಲ ಆಗ್ತದೆ. ಆದರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇಟ್ಕೊಳ್ಳಿ. ಸ್ವಲ್ಪ ಸ್ಕಿನ್ ಅಲರ್ಜಿ ಅಥವಾ ಹೈ ಅಸಿಡಿಟಿ ಆಗುವಂಥ ಸಾಧ್ಯತೆ ಇರ್ತದೆ ಧನುಸ್ ರಾಶಿಯವ್ರಿಗೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 3, 3, 6, 3, 9, 3, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. 13 ಕವಡೆ ಯಾವಾಗಲೂ ಕೂಡ ಶುಭ ಫಲವನ್ನು ಕೊಡ್ತದೆ. ಸರ್ಕಾರದ ಕೆಲಸಗಳಲ್ಲಿ ಅನುಕೂಲವನ್ನು ಮಾಡಿಕೊಟ್ರೆ ವ್ಯಾವಹಾರಿಕವಾಗಿ ಲಾಭವನ್ನು ಕೊಡುತ್ತೆ. ಮಕರ ರಾಶಿಯವರಿಗೆ ವಾರ ಒಂದಷ್ಟು ಸ್ಪಿರಿಚುವಲ್ ದರ್ಶನ, ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು, ಮಠಮಾನೆಗಳ ದರ್ಶನವನ್ನು ಮಾಡುವಂಥದ್ದು, ಕ್ಷೇತ್ರ ದರ್ಶನ ಮಾಡುವಂಥದ್ದು, ಆಧ್ಯಾತ್ಮ ಗುರುಗಳನ್ನು ಭೇಟಿ ಮಾಡುವಂಥದ್ದು, ಮತ್ತು ವ್ಯಾವಹಾರಿಕವಾಗಿ ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಈ ವಾರ ಅನುಕೂಲಗಳು ಆಗ್ತದೆ. ಇನ್ನು ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಕುಂಭರಾಶಿಯವ್ರಿಗೆ 3, 3, 6, 6, 7, 8, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ, ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಇದೆ. ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನು ಧೈರ್ಯವಾಗಿ ಮಾಡು, ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ ಅನ್ನುವಂಥದ್ದು ಬರ್ತಾ ಇರುವಂಥದ್ದು. ಕುಂಭರಾಶಿಯವರು ಕೂಡ ಈ ವಾರ ತುಂಬ ಚೆನ್ನಾಗಿದೆ. ಇನ್ನು ಮೀನರಾಶಿಯವರು
ಮೀನರಾಶಿಯವ್ರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ತೊಂದರೆ, ವ್ಯವಹಾರದಲ್ಲಿ ನಷ್ಟ ಆಗುವಂಥದ್ದು. ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂತಂದ್ರೆ ಸ್ವಲ್ಪ ಅನಾನುಕೂಲಗಳಾಗುವಂಥದ್ದು, ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುವಂಥದ್ದು ಇರುತ್ತೆ. ಮೀನರಾಶಿಯವ್ರಿಗೆ 7.5 ಬೇರೆ ನಡೀತಾ ಇದೆ. ಸ್ವಲ್ಪ ಹುಷಾರಾಗಿರಿ. ನೀವು ಮಾಡಬೇಕಾಗಿರುವಂಥದ್ದು ಕುಲದೇವರು, ಮನೆಯ ದೇವ್ರಿಗೆ ಹೋಗ್ಬಿಟ್ಟು ಈ ವಾರ ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ, ಇದು ಈ ವಾರದ ವಾರ ಭವಿಷ್ಯ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನಿಮ್ಮ ಜಾತಕಗಳನ್ನು ಕೂಡ ಹಾಗಾಗಿ ತೋರಿಸ್ಕೋಬೇಕು ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ.